ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನದ 42ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ದೋಷೈರೈತಯ ಕುಲಜ್ಞಾನಂ ವರ್ಣಸಂಕರಕಾರಕೈ ಉತ್ಸಾದಂತೆ ಜಾತಿಧರ್ಮಾ ಕುಲಧರ್ಮಶ್ಚ ಶಾಶ್ವತಃ. ಇದರರ್ಥ ದೋಷೈರೈತಯ, ರೈತಯ ಅಂದರೆ ಈ ಎಲ್ಲ ದೋಷಗಳಿಂದ, ಕುಲಜ್ಞಾನ ವರ್ಣಸಂಕರ ಕಾರಕೈ, ಈ ಸಮಾಜಕ್ಕೆ ಬೇಡವಾದಂತಹ ಮಕ್ಕಳ ಕಾರಣದಿಂದಾಗಿ ಕುಲವು ಹೇಗೆ ನಾಶವಾಗುತ್ತದೆಯೋ ಹಾಗೆಯೇ ಅವರಿಂದ ಜಾತಿ ಧರ್ಮವು ಕುಲಧರ್ಮವು ಕೂಡ ನಾಶವಾಗಿ ಹೋಗುತ್ತದೆ. ಉತ್ಸಾದಂತೆ ಅಂದರೆ ನಾಶವಾಗುವುದು. ಉತ್ಸಾದಂತೆ ಜಾತಿ ಧರ್ಮ ಕುಲಧರ್ಮಶ್ಚ ಶಾಶ್ವತಃ. ಈ ಜಾತಿ ಧರ್ಮಗಳು ಕುಲಧರ್ಮಗಳು ಕೂಡ ಶಾಶ್ವತವಾಗಿ ನಶಿಸಿ ಹೋಗ್ತವೆ. ಹೀಗಿರಬೇಕಾದರೆ ನಾವು ಯುದ್ಧ ಮಾಡಬೇಕೇ ಕೃಷ್ಣ ಅಂತ ಅರ್ಜುನನು ಮತ್ತೆ ಕೇಳ್ತಾ ಇದ್ದಾನೆ. ಇಲ್ಲಿ ಅವನ ಆತಂಕ ಏನೆಂದರೆ, ಸಮಾಜಕ್ಕೆ ಮಾರಕವಾಗಿ ಹುಟ್ಟುವಂತಹ ಮಕ್ಕಳು, ಸಮಾಜಘಾತಕ ಮಕ್ಕಳು ಈ ಸಮಾಜವನ್ನು ಒಡೆಯುವುದಲ್ಲದೆ ಸಮಾಜದ ಅಧೋಗತಿಗೆ ಕಾರಣಕರ್ತರಾಗ್ತಾರೆ. ಇಂತಹ ಒಂದು ಕೆಟ್ಟ ಸನ್ನಿವೇಶವೂ ಕೂಡ ಬರಬಹುದು ಈ ಯುದ್ಧದಿಂದ. ಇದೆಲ್ಲವೂ ಸಾಧ್ಯ ಆಗಬಹುದು ಯುದ್ಧದಿಂದ. ಈ ಒಂದು ಕೆಟ್ಟ ಪರಿಣಾಮಗಳನ್ನು ಬೀರುವಂತಹ ಕೆಟ್ಟ ಪರಿಣಾಮಗಳೇ ಬೀರ್ತಾ ಇದೆ ಇಲ್ಲಿ ಯುದ್ಧದಿಂದ. ಯಾರಿಗೂ ಒಳ್ಳೆಯದಾಗ್ತಾ ಇಲ್ಲ. ಕುಲನಾಶವಾಗ್ತದೆ, ಸ್ತ್ರೀಯರು ಮಕ್ಕಳು ದಾರಿ ತಪ್ತಾರೆ. ಹೀಗೆ ದಾರಿ ತಪ್ಪಿದ ಮಕ್ಕಳು ಸಮಾಜವನ್ನು ಒಡೆದು ಸಮಾಜದ ಅಧೋಗತಿಗೆ ಕಾರಣಕರ್ತರಾಗ್ತಾರೆ. ಅಂದ ಮೇಲೆ ಈ ಯುದ್ಧ ಮಾಡಬೇಕೆ ಕೃಷ್ಣ ಅಂತ ಅರ್ಜುನ ಮತ್ತೆ ತನ್ನ ಆತಂಕವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇದು 42ನೇ ಶ್ಲೋಕದ ಭಾವಾರ್ಥ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.